ಕರ್ನಾಟಕ ಮದ್ಗಿರಿ ಬೆಸ್ಟ್. ಫುಲ್ ಫಾಸ್ಟ್. ಓ ಹೋ ಹೋ ಹೋ, ಆರಾಮಾಗಿ. ಅಸ್ಸಲಾಮು ಅಲೈಕುಮ್ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಸೌತ್ ವೈಬ್ಸ್ ಕನ್ನಡದಿಂದ ಯಾಸಿರ್. ನಾವು 3 ತಿಂಗಳಾಗೋಯ್ತು ವ್ಲಾಗ್ ಮಾಡಿ ಈ ಚಾನೆಲ್ ಮೇಲೆ. ಇವತ್ತು ಮಾಡ್ತಾ ಇದ್ದೀನಿ. ಯಾರೂ ಫ್ರೆಂಡ್ಸ್ ಇಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಒಬ್ರು ಕೆಲಸ ಇದೆ, ಬ್ಯುಸಿ ಇದ್ದಾರೆ ಎಲ್ಲರೂ. ನಾನು ಒಬ್ಬನೇ ಮಾಡ್ತೀನಿ. ಮತ್ತು ಒಂದು ಪ್ರಮೋಷ್ನಲ್ ವೀಡಿಯೋ ಹಿಡಿಬೇಕು. ನಮ್ಮ ಮಹಬೂಬ್ MIR ಎಂಟರ್ಪ್ರೈಸಸ್ಗೆ ಹೋಗಬೇಕು, ಶೂಟಿಗೆ ಹೋಗೋಣ. ಶೂಟ್ ಮಾಡೋಕ್ಕಾದರೆ ಮಾಡ್ತೀನಿ. ಬ್ಲಾಗ್ ಹಂಗೆ ಪೂರ್ತಿ ನೋಡ್ತಿರ್ರಿ. ಹೋಗಿ ಎಲ್ಲ ಶೂಟ್ ಗೀಟ್ ಮಾಡಿ ಹೆಂಗೆ ಐತೆ ಅಂಗಡಿ ಎಲ್ಲ ನಿಮಗೂ ತೋರಿಸ್ತೀನಿ, ಏನೇನು ಸಿಗುತ್ತೆ ಅಂತ. ಓಕೆನಾ? ಹಾಗೆ ಕಂಟಿನ್ಯೂ ಆಗಿ ನೋಡ್ತಾಯಿರಿ. ಬೆಕ್ಕಿಗೆ ಅನ್ನ ಇಕ್ಬೇಕು. ನಾವು ಪರ್ಷಿಯನ್ ಕ್ಯಾಟ್ ಐತೆ ಮತ್ತು ಅದರ 3 ಮಕ್ಕಳಿದೆ. ಅದಕ್ಕೆ ಚಾಕ್ಲೇಟ್ ತಂದಿದ್ದೀನಿ. ಚಾಕ್ಲೇಟ್ ತಿನ್ನಿಸ್ಬಿಟ್ಟೆ, ಸ್ವಲ್ಪ ಅನ್ನ ಇಕ್ಬಿಟ್ಟು ನೀರಿಗೆ ಬಿಟ್ಟು ಹೋಗೋಣ. ನೋಡಿ, ಇದೇ ಕ್ಯಾಟು. ಐಸ್ ನೋಡಿ ಇರೋದು ಹೇಳು ಸೈಜಾ ನೋಡಿ, ಕಣ್ಣು ಐ ಥಿಂಕ್ ಬ್ಲೂ ಐಸ್ ಏನೋ ಅಂತಾರೆ ಇದಕ್ಕೆ, ಇದು ಬ್ರೀಡಿಗೆ ನನಗೆ ಗೊತ್ತಿಲ್ಲ. ಬ್ರೀಡ್ ಐ ಥಿಂಕ್. ಇದರ ಮಕ್ಕಳು ಇಲ್ಲಿದೆ ನೋಡಿ, 3 ಮಕ್ಕಳು ಹಿಂದೆಗಡೆ ಹೆಂಗೆ ಕೂತವೆ. 2 ವೀಕ್ಸ್ 3 ವೀಕ್ಸ್ ಆಗೈತೆ ಅಷ್ಟೇ. ಇನ್ನೂ ನಡೀತಿಲ್ಲ ಕರೆಕ್ಟಾಗಿ. ಹಿಂದೆ ಕೂತಿದ್ದೆ 3. ನಡೀರಿ ಹೋಗೋಣ. ಅನ್ನ ತಿನ್ನಿಸ್ಬಿಟ್ಟೆ ಇವಾಗ ಹೋಗ್ತಾ ಇರೋದೆ ಬೇರೆ ಕಡೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ವ್ಲಾಗ್ ಬರ್ತಾ ಇರುತ್ತೆ. ಓಕೆನಾ? ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿಲ್ಲ ಅಂತ ಜುಗಾಡು ಮಾಡಿರೋದು ನೋಡಿ ನಾನು. ಇದು ನನ್ನ ಅಂಗಡಿ, ಸಮೋಸ ಅಂಗಡಿ. ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಿಂದ ಸ್ಕ್ಯಾನರ್ ಹಾಕಿದ್ದೀನಿ. ಕೆಲಸ ಮಾಡ್ತೀನಲ್ಲ, ಇರ್ಫಾನ್ ಎಲೆಕ್ಟ್ರಿಕಲ್ದು. ಮತ್ತು ಅಲ್ಲಿ ನಂದು ಇನ್ನೊಂದು ಚಾನಲ್ ಇದೆ, ಸೌತ್ ವೈಬ್ಸ್ ಅಂತ. ಅದರಲ್ಲಿ ಹಿಂದಿ ವ್ಲಾಗ್ಸ್ ಮಾಡ್ತೀನಿ. ಅದರಿಂದ ಸ್ಕ್ಯಾನರ್ ಹಾಕಿದ್ದೀನಿ, ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತ. ನೀವು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಅದಕ್ಕೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಿಲ್ಲ. ಓಕೆನಾ? ಗಾಡಿ ಇಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಅಂಗಡಿ ಹತ್ರ. ಆ್ಯಕ್ಚುಲಿ ಡ್ರೈ ಫ್ರೂಟ್ಸು ಎಲ್ಲ ಐಟಮ್ ಸಿಗುತ್ತೆ. ಬನ್ನಿ, ಮದ್ಗಿರಿಯಲ್ಲಿ ಯಾರು ನೋಡ್ತಾ ಇದ್ದಾರಲ್ಲ, ವಿಸಿಟ್ ಮಾಡಿ. ಎಲ್ಲ ಚೆನ್ನಾಗಿರೋ ಐಟಮ್ಸ್ ಸಿಗುತ್ತೆ. ಓಕೆನಾ? ನಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸು ಇಲ್ಲ ಯಾರು ನನ್ನ ಜೊತೆಯಲ್ಲಿ. ಓಕೆ, ಸ್ವಲ್ಪ ನರ್ವಸ್ ಇದ್ದೀನಿ, ಯಾಕಂದರೆ ಪಬ್ಲಿಕ್ನಲ್ಲಿ ಯಾವತ್ತೂ ವ್ಲಾಗಿಂಗ್ ಮಾಡಿಲ್ಲ. ಎಲ್ಲರೂ ನನಗೆ ನೋಡ್ತಾವ್ರೆ. ಲೆಟ್ಸ್ ಗೋ. ನೋಡಿ, ನಮ್ಮ ಮಹಬೂಬಣ್ಣ ಆಗುತ್ತವ್ರೆ, ಇಮ್ರಾನ್. ಫಸ್ಟ್ ವ್ಲಾಗ್ನಲ್ಲಿ ಇವನೇ ಫಸ್ಟ್ ವೀಡಿಯೋ ಇದ್ದಿದ್ದು. ಸೆಕೆಂಡ್ ವ್ಲಾಗ್ನಲ್ಲೂ ಇವನೇ ಬಂದವನೇ ಕನ್ನಡದಲ್ಲಿ. ನಮ್ಮ ಸ್ಪೆಷಲ್ ಗೆಸ್ಟು. ನೋಡಿ, ಎಲ್ಲ ಸಿಗುತ್ತೆ ಅಂತೆ. ಬನ್ನಿ, ವಿಸಿಟ್ ಮಾಡಿ. ಎಲ್ಲ A to Z ತುಂಬಾ ಚೆನ್ನಾಗಿರುತ್ತೆ. ನಮ್ಮ ನೀವು ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಹೋಗೋದು ಬೇಕಿರಲ್ಲ, ಇಲ್ಲೇ ಬಂದು ಎಲ್ಲ ತಗೊಳ್ಳಿ. ಎಲ್ಲ ತಗೊಳ್ಬೋದು. ಎಲ್ಲ ಸಿಗುತ್ತೆ ಇಲ್ಲೇನೆ. ಕಾಜು, ದ್ರಾಕ್ಷಿ, ಜಿಮ್ಗೆ ಹೋಗೋರಿಗೆ ಒಳ್ಳೆ ಸೀಡ್ಸ್ಗಳು ತಿಂದ ತಕ್ಷಣ ಬಾಹುಬಲಿ ಆಗೋಗ್ತಾರೆ. ಒಟ್ನಾಗೆ ಎಲ್ಲ ಐಟಮ್ ಐತೆ. ಎಲ್ಲ ಐಟಮ್ ಇದೆ ನೋಡಿ. ಸೋಜಿ ಇದೆ, ಅಕ್ಕಿ ಇದೆ, ರಾಗಿ ಇದೆ, ಶಾಂಪೂ ಇದೆ, ಸೋಪ್ ಇದೆ, ಪೇಸ್ಟ್ ಇದೆ. ಎಲ್ಲ ಬೆಳಿಗ್ಗೆ ಎದ್ದು ಸಾಯಂಕಾಲ ಮಲಗೋವರೆಗೂ ಮನೆಗೆ ಏನೇನು ಐಟಮ್ ಬೇಕು ಎಲ್ಲ ಸಿಗುತ್ತೆ. ಎಲ್ಲ ಪ್ಯಾಂಪರ್ಸ್ ಕೂಡ ಮಾಡ್ತಾವ್ರೆ. ಇದೆಯಾ ಖಾಲಿ ಆಗೋಯ್ತು? ಒಂದೇ ಒಂದು ಪೀಸ್ ಐತೆ ನೋಡಿ, ಅದು ಒಂದೇ ಒಂದು ಪೀಸ್ ಐತೆ ಪ್ಯಾಂಪರ್ಸ್ ಇಂದು. ಯಾರಿಗಾದ್ರೂ ಬೇಕಂದ್ರೆ ಒಂದೇ ಒಂದು ಪೀಸ್ ಐತೆ ಲಾಸ್ಟು. ಝೂಮ್ ಮಾಡಿದ್ದೀನಿ, ತೋರಿಸಿದ್ದೀನಿ. ಇವಾಗ ನಮಾಜಿ ಮಾಡ್ಕೊಂಡು ವಾಪಸ್ ಆಚೆ ಕಡೆ ಬಂದ್ವಿ. ಇಬ್ಬರು ಸಿಕ್ಕಿದ್ವಿ. ಅವ್ರ ಹತ್ರ ನಮ್ಮ ಯೂಟ್ಯೂಬ್ ಚಾನಲ್ ಯಾವ್ದೈತೆ ಅದ್ರದ್ದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ಎಲ್ಲಿ ಹಾಸ್ಪಿಟ್ಲ್ಗ ಇಬ್ರಿಗೂ ತಬಿಯತ್ ಹೆಚ್ಚು ಕಡಿಮೆ ಐತೆ. ಅದಕ್ಕೆ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮದ್ಗಿರಿಯ ಗೌರ್ಮೆಂಟ್ ಆಸ್ಪತ್ರೆ ನೋಡಿ. ಓಕೆನಾ? ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಹಾಸ್ಪಿಟ್ಲ್ ಹೋಗೋದು ಪ್ಲ್ಯಾನ್ ಕ್ಯಾನ್ಸಲ್ ಆಗೋಯ್ತು ಒಂದೇ ಸೆಕೆಂಡಲ್ಲಿ. ಈಗ ಮಾತ್ರೆ ತೊಗೊಳೋಕೆ ಹೋಗ್ತಾ ಇದ್ದೀವಿ ಅಷ್ಟೇ. ನೋಡಿ, ಮಾತ್ರೆ ತೊಗೊಳ್ಳೋದು ಪ್ಲ್ಯಾನು ಕ್ಯಾನ್ಸಲ್ ಆಗೋಯ್ತು. ಒಂದೊಂದು ನಿಮಿಷಕ್ಕೆ ಒಂದೊಂದು ಪ್ಲ್ಯಾನ್ ಕ್ಯಾನ್ಸಲ್ ಆಗ್ತಿದೆ. ರಾತ್ರಿ ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಬಿಸಿ ರಾಗಿ ಇಟ್ಟು ಡೋಲೋ 650 ಮಾತ್ರೆ. ಈಗ 2 ಇದ್ದರೆ ಏನೂ ಆಗಲ್ಲ ಅಲ್ವಾ? ಕಡಕು. ಇವಾಗ ಟೀ ಕುಡ್ಕೊಂಡು ಬೇರೆ ಏನು ಕೆಲಸ ಐತೆ ನೋಡೋಣ. ಅಲ್ಲಿ ಪ್ರಮೋಷನ್ ವೀಡಿಯೋ ಹಿಡ್ದಾಯಿತು. ಅದಾದಮೇಲೆ ನಮಾಜಿಗೆ ಹೋಗಿ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮೂರಿನ ಸರ್ಕಲ್ ಇದು. ನಾವು ಎಲ್ಲ ಪಬ್ಲಿಕ್ಕಿಂದ ಹೊರಟೋಯ್ತು, ಆದರೂ ವ್ಲಾಗ್ ಹಿಡಿತಾ ಇದ್ದೀವಿ. ಯಾಕಂದರೆ ಇವತ್ತು ನಾಳೆನ ಯಾವಾಗ ವರಮಹಾಲಕ್ಷ್ಮಿ ಹಬ್ಬ ಫುಲ್ ಪಬ್ಲಿಕ್ ಐತೆ ಮದ್ಗಿರಿನಲ್ಲಿ. ವರಮಹಾಲಕ್ಷ್ಮಿ ಹಬ್ಬ ನೋಡಿ, ನಮ್ಮ
ಪಾನಿಪುರಿ ಅಂಗಡಿ ಫೇಮಸ್ ಇದು. ಯಾರೋ ಹೆಸರೇನವ್ರದ್ದು ಏನೋ ಹೆಸರಿದೆ ಇನ್ಸ್ಟಾಗ್ರಾಮ್ನಲ್ಲಿ, ಚೆನ್ನಾಗಿ ಮಾಡ್ತಾ ಇದ್ದಾರೆ ವ್ಲಾಗ್ಸು, ಮಿನಿ ವ್ಲಾಗ್ಸ್ ಎಲ್ಲ. ಅವ್ರದ್ದು ಶೂಟ್ ಮಾಡಿ ಹಾಕಿದ್ರು ಅವ್ರದ್ದು, ಅದಕ್ಕೆ ನಾನು ತೋರಿಸಿದ್ದು. ನೋಡಿ ಎಷ್ಟಿದೆ ಪಬ್ಲಿಕ್ ಅಂತ. ಏನು ಪಬ್ಲಿಕ್ ಅಂದರೆ ಇವತ್ತು ಬಾ ಹಬ್ಬ ಆಯ್ತಲ್ವಾ, ಹಬ್ಬ ಇರೋದಕ್ಕೆ ಇಷ್ಟೊಂದು ಜನ ಇರೋದು, ಇಲ್ಲಾಂದರೆ ಯಾರೂ ಅಷ್ಟೊಂದು ಇರ್ತಿರ್ಲಿಲ್ಲ. ಬಟ್ ನೋಡಿ ಇದು ಬಂಕು ಮದ್ಗಿರಿದು ಸೆಂಟ್ರ್ನಲ್ಲಿದೆ, ಸರ್ಕಲಿನ ಸೆಂಟ್ರ್ನಲ್ಲಿ. ಫುಲ್ ನರ್ವಸ್ ನಾನು ಬ್ಲಾಗ್ ಹಿಡಿಯೋಕ್ಕೆ, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಅಷ್ಟೊಂದು ಇದ್ದಿರಲ್ಲ. ಬಟ್ ಎಷ್ಟು ದಿನ ಅಂತ ಹಂಗೆ ಇರೋಕ್ಕಾಗುತ್ತೆ ಹೇಳಿ. ಪಬ್ಲಿಕ್ನಲ್ಲೂ ಹಿಡಿಬೇಕು, ಪಬ್ಲಿಕ್ನಲ್ಲೂ ಮಾಡಬೇಕು, ಎಲ್ಲ ಆಗುತ್ತೆ. ಫುಲ್ ಫಾಸ್ಟ್ ಓಹೋ ಆರಾಮಾಗಿ ಓಹೋ. ಜೀವನ ನಮಗೂ ಬೇಕು, ಅವ್ರಿಗೂ ಬೇಕು, ಆರಾಮಾಗಿ ಒಂದು ಸ್ವಲ್ಪ. ಅಂಬುಜಾ ಸಿಮೆಂಟ್ ಏನು ಸಬ್ಸ್ಕ್ರೈಬರ್ಸೇ ಜಾಸ್ತಿ ಆಗ್ತಿಲ್ಲ, ಬರೀ 50 ಹಿಡಿತಾಯಿದ್ದೀವಿ. ನೋಡ್ತಾ ಇದ್ದಾರೆ ನೋಡಿ ಜನ ನಮ್ಮನ್ನು, ಹೆಂಗೆ ಹಿಡಿತಾ ಇದ್ದೀವಿ ಬ್ಲಾಗ್ ಅಂತ. ತತ ಸೈಡಿಗೆ ಬರ್ತತ, ಏನಿಗೆ ತತ, ನಮಗೂ ಕಷ್ಟ ನಿಮ್ಗೂ ಕಷ್ಟ ತತ. ಮಣ್ಣವ್ರ ಹೋಟ್ಲು, ಚಿರವಣ್ಣ ಹೋಟ್ಲು, ಒಳ್ಳೆ ಟೀ ಸಿಗುತ್ತೆ. ಬರ್ರಿ ಯಾವಾಗ ವ್ಲಾಗಿಂಗು ಬಂದರೆ ವಿಸಿಟ್ ಹಾಕಿ ಹೋಗಿ. ವ್ಯೂ ಚೆಕ್ ಮಾಡಿ ಹೆಂಗಿದೆ ಅಂತ. ಇಲ್ಲಿ ಬೈಪಾಸ್ ಹತ್ರ ಇದು ಹೊಸ ರೋಡ್ ಹಾಕ್ಸಿರೋದು. ವ್ಯೂ ನೋಡಿ ಎಷ್ಟು ಸಖತ್ತಾಗೈತೆ ಅಂತ. ಟೀ ಕುಡ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಈ ಕಡೆಯಿಂದನೇ ನಡಿ. ನಮ್ಮ ಮದ್ಗಿರಿನಲ್ಲಿ ಒಂದು ಹೊಸ ರೋಡ್ ಹಾಕ್ಸಿದ್ದಾರೆ, ತೋರ್ಸೋಣ. ಅಲ್ಲಿಂದ ಆ ಕಡೆಯಿಂದ ಬೇಡ ಅಂತ ಇವಾಗ ಈ ಕಡೆಯಿಂದ ಹೊಸ ರೋಡು. ಓಕೆನಾ? ವ್ಯೂ ನೋಡ್ರಿ ಬರೀ ಹೆಂಗಿದೆ ಅಂತ. ಅಪ್ಪಪ್ಪ, ಕರ್ನಾಟಕ ಮದ್ಗಿರಿ ಬೆಸ್ಟ್ ವ್ಯೂ ನೋಡ್ರಿ. ಏನಕ್ಕೆ ಆ ಕಡೆ ಈ ಕಡೆ ಹೋಗ್ಬೇಕು ನಾವು ಸುತ್ತಾಡೋಕ್ಕೆ? ಇಲ್ಲೇ ಈ ಥರ ವ್ಯೂ ಇದೆ, ಬೆಟ್ಟಗಳಿದೆ, ಹ್ಯಾಪಿಯಾಗಿರಬೇಕು. ನೋಡಿ ನಮ್ಮ ಬೆಟ್ಟ ಹೆಂಗೆ ಕಾಣಿಸ್ತಿದೆ, ಬರೇ ದೂರದಿಂದ ಹೆಂಗೆ ಕಾಣಿಸ್ತಿದೆ ನೋಡಿ ಬೆಟ್ಟ. ಬೇರೆ ಊರೇ ಬೇಡ ನಮಗೆ, ಮದ್ಗಿರಿನೇ ಸಾಕು. ನೋಡಿ ವ್ಯೂ ಚೆಕ್ ಮಾಡಿ ನೀವು ಸಾಕು. ಅಪ್ಪಪ್ಪ, ಮದ್ಗಿರಿಯಲ್ಲಿ ರೋಡ್ ನೋಡಿ ಯಾವ ಲೆವೆಲಿಗೆ ಫಾಸ್ಟಾಗಿ ಕೆಲಸ ನಡೀತಾ ಇದೆ ಅಂತ. ಮೊದಲು ಅಲ್ಲಿ MLA ಮನೆ ಐತಲ್ಲ, ಅಲ್ಲಿ ಹಾಕಿದ್ರು, ಆಮೇಲೆ ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ, ಎಲ್ಲ ತೆಗ್ದಿದ್ದಾರೆ. ಫುಲ್ಲು ಇಲ್ಲಿಂದ ಹಿಡಿದು ಪಾಗೋಡ್ ಗೇಟ್ ಹತ್ರ ಫುಲ್ಲು ರೋಡ್ ಆಗ್ತಿರೋ, ಡಬಲ್ ರೋಡು. ಇಂಪ್ರೂವ್ಮೆಂಟ್ ಆಗ್ತಿದೆ ಮದ್ಗಿರಿನು. ಡಿಸ್ಟಿಕ್ ಹಾಕ್ಬೇಕಲ್ವಾ ಈಗ, ಅದಕ್ಕೆ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಮಾಡಲಿ ನಮ್ಮೂರು ಬೆಳೀಲಿ ಇನ್ನೂ ಜಾಸ್ತಿ, ನಮ್ಮ ಜನಗಳು ಬೆಳೀಲಿ, ಎಲ್ಲರೂ ಚೆನ್ನಾಗಿರಲಿ. ನೋಡಿ ಇಲ್ಲಿ ಎಲ್ಲ ಫುಲ್ ತೆಗ್ದಿದ್ದಾರೆ. ಓಕೆನಾ? ಇಂಪ್ರೂವ್ ಆಗ್ತಿದೆ, ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ನಮ್ಮ ಬೆಟ್ಟ ನೋಡಿ ಹೆಂಗೆ ಕಾಣಿಸ್ತಿದೆ. ಏಕಶಿಲಾ ಬೆಟ್ಟ ಏಷ್ಯಾಗೆ ಸೆಕೆಂಡು. ಆದರೆ ಟೂರಿಸಮ್ ಏನಂದರೆ, ಟೂರಿಸಮ್ ಏನೂ ಇಲ್ಲ. ಊರಿನವರೇ ಹತ್ತಲ್ಲ ಈಗ, ಬೆಟ್ಟದ ಮೇಲೆ ಊರಿನವರೇ ಹತ್ತಲ್ಲ, ಅಷ್ಟೊಂದು ಬೋರ್ ಹಾಕ್ಬಿಟ್ಟಿದ್ದಾರೆ. ಟೂರಿಸಮ್ ಅಂತೂ ಏನೂ ಇಲ್ಲವೇ ಇಲ್ಲ, ಸುಮ್ಮನೆ ಹೆಸರಿಗಷ್ಟೇ. ಏಷ್ಯಾದ ಸೆಕೆಂಡು ಏಕಶಿಲಾ ಬೆಟ್ಟ ಅಂತ ಅಷ್ಟೇ ಹೆಸರು. ಮತ್ತು ಹೆಸರಂತೂ ಫುಲ್ಲು ಸೈಕೋ. ಯಾರಾದರೂ ಕೇಳಿಸ್ಕೊಂಡ್ರೆ ಆ ಥರ ಇದೆಯಾ ನಿಮ್ಮೂರಲ್ಲಿ, ಈ ಥರ ಇದೆಯಾ ಅನ್ಬೇಕು. ಆದರೆ ಟೂರಿಸಮ್ ಅಂತೂ ಏನೂ ಇಲ್ಲವೇ ಇಲ್ಲ, ಫುಲ್ 0% ಟೂರಿಸಮ್. ಓಕೆನಾ? ನಾವೇ ವಿಡಿಯೋ ಮಾಡಾಕಿದ್ರೆ ಯಾರಾದರೂ ಬಂದು ನೋಡ್ತಾರೆ, ಮಾಡ್ತಾರೆ ಅಂತ. ನನ್ನ ವಾಯ್ಸ್ ಕ್ವಾಲಿಟಿ ಚೆನ್ನಾಗಿ ಬಂದಿಲ್ಲ ಅಂದರೆ, ಯಾಕಂದರೆ ನನ್ನ ಹತ್ರ ಮೈಕ್ ಇಲ್ಲ, ಅದಕ್ಕೆ ಫೋನಲ್ಲೇ ಮಾಡ್ತಿರೋದು. ಟ್ರೈ ಮಾಡೋಣ, ಬೇಗ ಮೈಕ್ ತೊಗೊಳ್ಳೋಣ ಅಂತ. ಓಕೆ, ಹಾಗೆ ಕಂಟಿನ್ಯೂ ನೋಡ್ತೀರಿ. ಇನ್ನು ಮುಂದೆ ಎಲ್ಲಿ ಹೋಗ್ತಿರ್ತೀವೋ ನೋಡಿ. ಇಲ್ಲಿ ಮೊದಲು ಓಲಾ ಶೋರೂಮ್ ಇತ್ತು, ಎಗ್ಬಿಟ್ಟವ್ರೆ ಅದು. ಏನೀಗಂದರೆ ನನ್ನ ಫ್ರೆಂಡ್ ಕೆಲಸ ಮಾಡ್ತಿದ್ದ ಅಲ್ಲಿ, ಅದಕ್ಕೆ ನನಗೆ ಗೊತ್ತು ಅಲ್ಲಿ ಓಲಾ ಶೋರೂಮ್ ಇತ್ತು ಅಂತ. ಮನೆಗೆ ವಾಪಸ್ ಬಂದೆ, ಯಾಕಂದರೆ ಪ್ರಮೋಷನ್ ವಿಡಿಯೋ ಶೂಟ್ ಮಾಡಿದ್ನಲ್ಲ, ಅದರದ್ದು ಸ್ಕ್ರಿಪ್ಟ್ ಬರೆದು ರೆಕಾರ್ಡಿಂಗ್ ಮಾಡಿ ಎಡಿಟ್ ಮಾಡಬೇಕಾಗಿತ್ತು. ಇವತ್ತು ರಾತ್ರಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡೋಣ ಆಗುತ್ತೋ ಇಲ್ವೋ ಅಂತ. ಓಕೆ, ಇವಾಗ ಹೋಗಿ ಸ್ಕ್ರಿಪ್ಟ್ ಬರೀಬೇಕು. ಬೇಜಾನ್ ಕೆಲಸಗಳಿವೆ, ಇನ್ನು 3-4 ವೀಡಿಯೋಸ್ ಎಡಿಟಿಂಗ್ ಮಾಡಬೇಕು. ಒಬ್ಬನೇ ಮಾಡೋಕ್ಕಂತೂ ಒಬ್ಬ ಫ್ರಸ್ಟ್ರೇಟ್ ಆಗಿ ಹೋಗ್ತೀನಿ.
3 ಚಾನಲ್ಲು ಮ್ಯಾನೇಜ್ ಮಾಡೋಕ್ಕೂ ಆಗಲ್ಲ. ವೀಡಿಯೋ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಹಿಡಿಬೇಕು, ತಲೆನೋವು. ಆದ್ರೂ ಕೂಡ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಓಕೆನಾ? ಹಾಂ, ಬನ್ನಿ. ಅಲ್ಲಂತೂ ಸಖತ್ ಮಳೆ ನೋಡಿ ಹೆಂಗೆ ಬರ್ತಿದೆ ಅಂದರೆ, ಒಂದು 7 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು, 8:15 ಇನ್ನು ಸ್ವಲ್ಪ ಕಡಿಮೆ ಐತೆ. ಬಟ್ ಅಷ್ಟೊಂದು ಇನ್ನೂ ಕಡಿಮೆ ಆಗಿಲ್ಲ. ಓಡಾಡ್ತಾ ಇದ್ದಾರೆ ಜನರು, ಹಂಗೂ ಕೂಡ ಬರ್ತಿದೆ. ಫುಲ್ಲು ಮಳೆ ಅಂದರೆ ಮಳೆ. ಅಪ್ಪಪ್ಪ ನೋಡಿ ಇಲ್ಲಿ. ಫುಲ್ ಡೇಂಜರ್ ಥರ ಕಾಣಿಸ್ತಿದೆ ಇದು. ನೋಡಿ ಒಂದು 3-4 ನಿಮಿಷದಿಂದ ಅದೇ ಸೌಂಡು ಬರ್ತಿರೋದು ಅವಾಗಲಿಂದ. ನೋಡಿ ಬಬ್ಬಾ, ನೋಡೋಣ. ಓಹೋ, ಫುಲ್ಲು ಮಳೆ ಭಿನ್ನ ಬರ್ತಾನಿದೆ. ಮಳೆ ಕಡಿಮೆ ಏನೂ ಆಗಿಲ್ಲ. ಬ್ಯಾಕ್ ಸೈಡ್ ನೋಡ್ಬೋದು ನೀವು ಹೆಂಗಿದ್ದಾಗ್ತಿದೆ ಅಂತ. ನೋಡೋಣ, ಆಚೆ ಕಡೆ ಹೋಗಿ ಇನ್ನೂ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಇಷ್ಟಕ್ಕೆ ಲಾಸ್ಟು. ಬ್ಲಾಗ್ ಚೆನ್ನಾಗಿದ್ದರೆ ಲೈಕ್ ಮಾಡಿ. ಒಂದು ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ, 30 days 30 ಬ್ಲಾಗ್ ಅಂತ. ಲಾಂಗ್ ಫಾರ್ಮೇಟು ಬ್ಲಾಗು ಮತ್ತು ಶಾರ್ಟ್ ಫಾರ್ಮೇಟು. ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಮಾಡಬೇಕು, ಇನ್ನೂ ಕಾಂಟೆಂಟ್ ಮಾಡಬೇಕು ಅನಿಸುತ್ತೆ. ಸಪೋರ್ಟ್ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋನು ಕೂಡ ಮಾಡ್ಕೊಳ್ಳಿ. ನೋಡೋಣ, ಆದರೆ ಆಚೆ ಕಡೆ ಹೋಗಿ ವ್ಲಾಗ್ ಇನ್ನೂ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇವತ್ತಿಗಿಷ್ಟೇ. ಚಾಲೆಂಜ್ ಮಾಡಬೇಕೋ ಇಲ್ವೋ ಅಂತ ಕಮೆಂಟ್ ಮಾಡಿ. ಡೈಲಿ ಚಾಲೆಂಜು ನನಗೂ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ನೀವು ಕಮೆಂಟ್ ಮಾಡಿದ್ರೆ ಮಾಡೇ ಮಾಡ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.